श्रीगुरुभ्यो नमः। हरिः ओम्। व्यासाय पवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनोमत्स्मरणात् भवेत्। भवति तदनुभावादेडमूकोऽपि वाग्मी जडमतिरपि जन्तुः जायते प्राज्ञमौलिः। सकलवचनचेतो देवता भारती सा मम वचसिद्धत्तां सन्निधिं मानसे च। तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। मिथ्या सिद्धान्त दुर्ध्वान्त विध्वंसन विचक्षणः जयतीर्थाख्यधरणिः भवतां नोर्दम्बरे। दुर्वादिध्वान्तरवये वैष्णवीन्दीवरेन्दवे श्रीराघवेन्द्र गुरवे नमो अत्यंत दयालवे। ब्रह्मचर्य हरिप्रीत सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। हरिः ओम्। ಜಗನ್ನಾಥದಾಸರು ಭಾಗವತ ಅದೇ ರೀತಿಯಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಭಗವಂತನ ಬಗ್ಗೆ ಶ್ರವಣ ಮನನ ಇದನ್ನು ಮಾಡಿದ್ದರಿಂದಾಗಿ ಯಾವ ರೀತಿಯಾಗಿ ಅವನು ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಎಂಬುದನ್ನು ತೋರಿಸಿಕೊಡ್ತಾರೆ. ಭಾಗವತ ಸುಶ್ರವಣಗೈದು ಭವಾಖ್ಯ ರೋಗವನ್ನು ನೀಗಿ ಶಬ್ದಾದಿ ಅಖಿಲ ವಿಷಯಗಳ ಏನು ಅವನು ತನ್ನ ಇಂದ್ರಿಯಗಳ ಮೂಲಕವಾಗಿ ಎಲ್ಲ ಭಾಗವತಾದಿ ಗ್ರಂಥಗಳ ಶ್ರವಣವನ್ನು ಮಾಡುವ ಮೂಲಕವಾಗಿ ತಾನು ಎಲ್ಲವನ್ನೂ ಕೂಡ ಪಡೆದುಕೊಳ್ಳುತ್ತಾನೆ ಎಂಬುದಾಗಿ ಹೇಳಿ ಅದಾದ ಮೇಲೆ ಇದರಲ್ಲಿ ಪದ್ಯದ ಕೊನೆಯಲ್ಲಿ ಶ್ರೀ ಗುರು ಜಗನ್ನಾಥ ವಿಠಲ ಪ್ರೀತನಾಗುವನು ಅಂತ ಹೇಳ್ತಾರೆ. ಇದಕ್ಕೆ ಶ್ರೀ ಗುರು ಜಗನ್ನಾಥ ವಿಠಲ ಗುರು ಹೇಗಾಗ್ತಾನೆ ಭಗವಂತ ಅಂತ ಕೇಳಿದ್ರೆ ಈಶಾವಾಸ್ಯೋಪನಿಷತ್ತಿನ ಮಂತ್ರವನ್ನು ನಾವು ಇಲ್ಲಿ ನೋಡಬೇಕು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ತದಾ ತಸ್ಮೈ ಗುರವೇ ಅಂತ ಹೇಳಿಕೊಂಡು ಹರಯೇ ಗುರವೇ ನಮಃ. ಭಗವಂತ ಗುರುವೂ ಆಗ್ತಾನೆ ಅಂತ ಅದರಲ್ಲಿ ತೋರಿಸಿಕೊಡ್ತಾರೆ. ಆದ್ದರಿಂದ ಆ ಭಗವಂತ ಗುರು ಎಂಬುದನ್ನು ತಿಳಿಸಿಕೊಟ್ಟು ಅದಾದ ಮೇಲೆ ಇನ್ನೊಂದು ಗುರು ಶಬ್ದಕ್ಕೆ ಒಳ್ಳೆಯ ಅರ್ಥವನ್ನು ವ್ಯುತ್ಪತ್ತಿಯನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ಗೃಣಾತಿ ವಿದ್ಯಾ ಉಪದಿಶತಿ ಇತಿ ಗುರು ಗೃ ಶಬ್ದೆ ಗಿರತಿ ಅಜ್ಞಾನಂ ನಾಶಯತಿ ಇತಿ ಗುರು. ಗುರು ಅಂತೆಂಬಲ್ಲಿ ಎರಡು ಶಬ್ದಗಳಿದೆ. ಗುರು ಹೇಗೆ ಅಂತ ಕೇಳಿದರೆ ಗೃಹ್ಣಾತಿ ವಿದ್ಯಾ ಉಪದಿಶತಿ ಅತಃ ಗುರು. ಅವನು ಯಾರಿಗೆ ಉಪದೇಶವನ್ನು ಮಾಡಬೇಕು, ಯಾರಿಗೆ ಅಜ್ಞಾನದಿಂದ ಪರಿಹಾರವಾಗಿ ಜ್ಞಾನದ ಕಡೆಗೆ ಬರಬೇಕು, ಆದ್ದರಿಂದ ಉಪದಿಶತಿ ಅತಃ ಗುರು. ಆದ್ದರಿಂದ ಗುರು ನೆನೆಸಿಕೊಳ್ಳುತ್ತಾನೆ. ಇನ್ನೊಂದು ಗಿರತಿ ಅಜ್ಞಾನಂ ನಾಶಯತಿ ಗೃಹ ನಿಗರಣೆ ಎಂಬಂತಹ ಧಾತು. ಆ ನಿಗರಣಾರ್ಥಕವಾಗಿ ಏನು ನಮ್ಮಂದ ಅಜ್ಞಾನವನ್ನು ನಾಶ ಮಾಡುತ್ತಾನೆ, ಮಾಡಿಸ್ತಾನೆ, ಆದ್ದರಿಂದಾಗಿ ಗುರು ಅಂತ ನೆನೆಸಿಕೊಳ್ಳುತ್ತಾನೆ ಎಂಬುದಾಗಿ ಹೀಗೆ ಗುರು ಎಂಬುದಾಗಿ ತೋರಿಸಿಕೊಡ್ತಾರೆ. ಹೀಗೆ ಎಲ್ಲ ರೀತಿಯಾಗಿಯೂ ಕೂಡ ನಮಗೆ ಸರ್ವ ಪ್ರಕಾರದಿಂದಾಗಿಯೂ ಕೂಡ ಭಗವಂತನಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ, ಭಗವಂತ ಅವನನ್ನು ತಿಳಿಸತಕ್ಕಂತಹ ಭಾಗವತ ಇತ್ಯಾದಿ ಎಲ್ಲ ಶಬ್ದಗಳ ಶಾಸ್ತ್ರಗಳ ಶ್ರವಣದಿಂದಾಗಿ ನಮ್ಮ ಎಲ್ಲ ಅಜ್ಞಾನಗಳು ನಾಶವಾಗಿ ಭಗವಂತನನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ತೋರಿಸಿಕೊಟ್ಟು ಅದಾದ ಮೇಲೆ ಮುಂದೆ ಹೇಳ್ತಾರೆ, ಶ್ರೀರಮಣ ನಿಜ ಭಕ್ತರೆನಿಸುವ ವಾರಿಜಾತನ ಮುಖ್ಯ ಭಗವಂತನ ಈ ಸಂಧಿಯನ್ನು ಏನು ಹಿಂದಿನ ಸಂಧಿಯನ್ನು ಈ ಪದ್ಯದಿಂದ ಮುಗಿಸ್ತಾರೆ. ಎಲ್ಲ
ಆ ಭಗವಂತನನ್ನ ಏನು ಕ್ರೀಡಾವಿಲಾಸ ಭಗವಂತನ ಕ್ರೀಡೆಯ ವಿಚಾರವನ್ನು ಬಹಳ ಯಥಾರ್ಥವಾಗಿ ಅದನ್ನು ವಿಶದವಾಗಿ ಅದನ್ನು ಸ್ಪಷ್ಟಪಡಿಸಿ ಅದಾದ ಮೇಲೆ ತಾರತಮ್ಯದ ವಿಚಾರವನ್ನು ಇಲ್ಲಿ ಮತ್ತೆ ಪುನಃ ನಮಗೆ ಸ್ವಲ್ಪ ಅದನ್ನು ತಿಳಿಸಿಕೊಡ್ತಾರೆ. ತಾರತಮ್ಯ ಸಂಗ್ರಹ ಅಂದರೆ ಅವರೋಹಣ ಕ್ರಮದಲ್ಲಿ, ಆರೋಹಣ ಕ್ರಮ ಅಲ್ಲ, ಅವರೋಹಣ ಕ್ರಮದಲ್ಲಿ ನಮಗೆ ತಾರತಮ್ಯದ ವಿಚಾರವನ್ನು, ಆ ತಾರತಮ್ಯದ ಸಂಗ್ರಹವನ್ನು, ಅದೇ ರೀತಿಯಾಗಿ ಎಲ್ಲ ವಿಚಾರವನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಈ ಸಂಧಿಯಲ್ಲಿ ಕೇವಲ ಭಗವಂತನ ಆಜ್ಞಾನುವರ್ತಿಗಳಾಗಿರತಕ್ಕಂತಹ ಎಲ್ಲ ದೇವಾನುದೇವತೆಗಳು, ದಾಸರುಗಳು ಅವರ ಸಂಧಿಯ ಅವರ ತಾರತಮ್ಯ ವಿಚಾರವನ್ನು ಇದರಲ್ಲಿ ನಮಗೆ ಸ್ಪಷ್ಟಪಡಿಸುತ್ತಾರೆ. ಶ್ರೀರಮಣನ ನಿಜಭಕ್ತರೆನಿಸುವ ವಾರಿಜಾತನ ಮುಖ್ಯ ನಿರ್ಜರ ತಾರತಮ್ಯವ ಪೇಳುವೆ ಸಂಕ್ಷೇಪದಲ್ಲಿ ಗುರುಬಲಧಿ ಅಂತ ಹೇಳ್ತಾರೆ. ಇದರಲ್ಲಿ ಆ ಭಗವಂತನನ್ನ ಹೇಳತಕ್ಕಂತಹ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ಆ ಎಲ್ಲ ಬ್ರಹ್ಮಾದಿ ದೇವತೆಗಳ ತಾರತಮ್ಯವನ್ನು ನಾನು ಈ ಪದ್ಯದಲ್ಲಿ ಹೇಳುತ್ತೇನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಭಗವಂತನಿಂದ ಆರಂಭಿಸಿಕೊಂಡು ಆ ಇಂದ್ರಕಾಮರ ತನಗಿರತಕ್ಕಂತಹ ತಾರತಮ್ಯದ ಸಂಧಿಯನ್ನ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಕೇಶವಗೆ, ನಾರಾಯಣಿಗೆ, ಕಮಲಾಸನ ಸಮೀರಣಗೆ, ವಾಣಿಗೆ, ಈಶ ಮಣಿಪ ಮಹೇಶರಿಗೆ, ಷಣ್ಮಹಿಷಿಯರ ಪದಕ್ಕೆ, ಶೇಷರುದ್ರರ ಪತ್ನಿಯರಿಗೆ, ಸುವಾಸವ ಪ್ರದ್ಯುಮ್ನರಿಗೆ ಸಂತೋಷದಲ್ಲಿ ವಂದಿಸುವೆ ಭಕ್ತಿ ಜ್ಞಾನ ಕೊಡಲೆಂದು. ಇಲ್ಲಿ ತಾರತಮ್ಯದ ವಿಚಾರವನ್ನು ನಾವು ನೋಡಿದ್ದೇವೆ. ವಿಷ್ಣು ಸರ್ವೋತ್ತಮೋತ ಪ್ರಕೃತಿರಥ ವಿಧಿ ಪ್ರಾಣನಾಥಾವತೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಜ ಫಣಿಪ ಮೃಡಾಶ್ಚ ದ್ವಿಜ ಫಣಿಪ ಮೃಡಾಶ್ಚ ಸ್ತ್ರಿಯ ಶಶ್ಚ ವಿಷ್ಣೋ ಸೌಪರ್ಣಿ ವಾರುಣಿ ಪರ್ವತ ಪತಿತನಯ ಚೇಂದ್ರಕಾಮಾವತಾಸ್ಮಾನ್ ಪ್ರಾಣೋಥೋ ಯೋನಿರುದ್ಧೋ ರತಿಮುನುಗುರವೋ ದಕ್ಷಸಚ್ಯೌ ಚ ಬಾಂತೋ ಎಂಬುದಾಗಿ ತಾರತಮ್ಯದ ಆರೋಹಣ ಅವರೋಹಣ ತಾರತಮ್ಯವನ್ನು ಅದರಲ್ಲಿ ಹೇಳ್ತಾರೆ. ಯಾರೆಲ್ಲ ಬರ್ತಾರೆ ಅಂತ ಕೇಳಿದರೆ ಮೊದಲಿಗೆ ಭಗವಂತ, ಅದಾದ ಮೇಲೆ ಅವನ ಮಡದಿ ಲಕ್ಷ್ಮಿ, ಅದಾದ ಮೇಲೆ ಅವರ ಮಕ್ಕಳು ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ಅದಾದ ಮೇಲೆ ಗರುಡ, ಶೇಷ, ಅದಾದ ಮೇಲೆ ರುದ್ರ, ಅದಾದ ಮೇಲೆ ಷಣ್ಮಹಿಷಿಯರು, ಅದಾದ ಮೇಲೆ ಅವರ ಪತ್ನಿಯರು, ಶೇಷರುದ್ರರ ಪತ್ನಿಯರು ಸೌಪರ್ಣಿ, ವಾರುಣಿ, ಅದಾದ ಮೇಲೆ ಪಾರ್ವತಿ, ಅದಾದ ಮೇಲೆ ಇಂದ್ರ. ಹೀಗೆ ಎಲ್ಲ ಆ ಏನು ತಾರತಮ್ಯದ ಕಕ್ಷಾ ವಿಚಾರವನ್ನು ಇದರಲ್ಲಿ ತೋರಿಸಿಕೊಡ್ತಾರೆ. ಇದರಲ್ಲಿ ಈ ಎಲ್ಲ ರೂಪಗಳನ್ನು ಭಗವಂತನ ಸೇವಕರಾಗಿರತಕ್ಕಂಥವರು, ಭೃತ್ಯರಾಗಿರತಕ್ಕಂಥವರು ಎಂಬುದನ್ನು ತೋರಿಸಿಕೊಡ್ತಾರೆ. ಅದಾದ ಮೇಲೆ ಭಗವಂತನ ಇನ್ನು ಮುಂದೆ ಅಹಂಕಾರಿಕ ಪ್ರಾಣ ಆ ಕಕ್ಷಾ ವಿಚಾರವನ್ನು ತೋರಿಸಿಕೊಡ್ತಾರೆ. ಯಾರೆಲ್ಲ ಬರ್ತಾರೆ ಎಂಬುದಾಗಿ ಕೇಳಿದರೆ ಪ್ರಾಣದೇವರು ಮೊದಲಿಗೆ ಆರಂಭದಲ್ಲಿ ಹೇಳಿಕೊಂಡು ಬರ್ತಾರೆ. ಅಹಂಕಾರಿಕ ಪ್ರಾಣ ದೇಹದಲ್ಲಿ ನಮಗೆ ಪ್ರಾಣವನ್ನು ಕೊಡತಕ್ಕಂಥವರು ಅಹಂಕಾರಿಕ ಪ್ರಾಣ. ಅದಾದ ಮೇಲೆ ಕಾಮಪುತ್ರನಾಗಿರತಕ್ಕಂತಹ ಅನಿರುದ್ಧ, ಇದು ಭಗವಂತನ ರೂಪ. ಅದಾದ ಮೇಲೆ ಸ್ವಯಂಭುವ ಮನು, ಅದಾದ ಮೇಲೆ ಬೃಹಸ್ಪತ್ಯಾಚಾರ್ಯರು, ದಕ್ಷ ಪ್ರಜಾಪತಿ, ಶಚೀದೇವಿ, ಇಂದ್ರನ ಮಡದಿಯಾಗಿರತಕ್ಕಂತಹ ಶಚೀದೇವಿ, ಅದಾದ ಮೇಲೆ ಕಾಮನ ಮಡದಿಯಾಗಿರತಕ್ಕಂತಹ ರತೀದೇವಿ. ಹೀಗೆ ಪ್ರವಾಹವಾಯು, ಸೋಮ, ಸೂರ್ಯ, ಯಮ, ಶತರೂಪಾದೇವಿ, ಹೀಗೆ ಈ ಕಕ್ಷಾ ತಾರತಮ್ಯವನ್ನು ತೋರಿಸಿಕೊಡ್ತಾರೆ. ಭಗವಂತನನ್ನ
ಚಿಂತನೆ ಮಾಡಬೇಕು, ಭಗವದ್ ಆರಾಧನೆಯನ್ನು ಮಾಡಬೇಕು. ಆ ಭಗವದ್ ಆರಾಧನೆಯ ಜೊತೆಗೆ ಈ ಕಕ್ಷಾ ತಾರತಮ್ಯವನ್ನು ಕೂಡ ನಾವು ಅರಿತುಕೊಳ್ಳಬೇಕು ಅಂತ ಹೇಳ್ತಾರೆ. ಭಗವಂತನನ್ನು ಕಾಣಬೇಕು ಅಂತಾದರೆ ನೇರವಾಗಿ ಭಗವಂತನನ್ನು ಕಾಣಲಿಕ್ಕಾಗೋದಿಲ್ಲ ತಾನೆ. ಭಗವಂತನನ್ನು ಕಾಣಬೇಕು ಎಂಬುದಾಗಿ ಇಚ್ಛೆ, ಆ ಇಚ್ಛೆಗೆ ಉಳಿದಂತಹ ಎಲ್ಲ ದೇವಾನುದೇವತೆಗಳ ಅನುಗ್ರಹವೂ ಕೂಡ ನಮಗೆ ಮುಖ್ಯ. ಯಾಕೆ ಅಂತ ಕೇಳಿದರೆ, ದೇವತೆಗಳನ್ನು ಚಿಂತನೆ ಮಾಡ್ತಾ 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 ನಾವು ಮುಂದಕ್ಕೆ ಹೋಗುವಂತಹದ್ದು. ಆ ದೇವತಾ ತಾರತಮ್ಯವನ್ನು ತಿಳಿದುಕೊಳ್ಳುವ ಮೂಲಕವಾಗಿ ನಾವು ಭಗವದಾರಾಧನೆಯನ್ನು ಮಾಡಿದಾಗ ಆ ಆರಾಧನೆ ಅದು ಸಾರ್ಥಕವಾಗ್ತದೆ ಅಂತ. ಯಾಕೆ ಅಂತ ಕೇಳಿದ್ರೆ, ನಾವು ರಾಮನ ಜೊತೆಗೆ ಅಲ್ಲಿ ಲಕ್ಷ್ಮಣನನ್ನು, ಅದೇ ರೀತಿಯಾಗಿ ರಾಮನ ಮಡದಿಯಾಗಿರತಕ್ಕಂತಹ ಸೀತಾದೇವಿ, ಆ ವಾಸ್ತವಿಕವಾಗಿ ರಾಮ ಮತ್ತು ಸೀತಾದೇವಿ ಅದು ಲಕ್ಷ್ಮೀನಾರಾಯಣರು. ವಾಸ್ತವಿಕವಾಗಿ ಲಕ್ಷ್ಮಣ ಅವನ ಕಕ್ಷೆಯಲ್ಲಿ ಅಂತ ಕೇಳಿದರೆ ತುಂಬ ಕೆಳಗಿನ ಕಕ್ಷೆಯಲ್ಲಿ ಬರತಕ್ಕಂಥವನು. ಅಂದರೆ ಬ್ರಹ್ಮವಾದಿಗಳು, ಅದಾದ ಮೇಲೆ ಆ ಗರುಡಶೇಷ ರುದ್ರರ ಕಕ್ಷೆಯಲ್ಲಿ ಲಕ್ಷ್ಮಣ ಬರುವಂತಹದ್ದು. ಲಕ್ಷ್ಮಣನ ಅಂಶ ಯಾವುದು ಅಂತ ಕೇಳಿದರೆ ಶೇಷನ ಅಂಶ. ಆ ಶೇಷನ ಅವತಾರಿಯಾಗಿರತಕ್ಕಂತಹ ಲಕ್ಷ್ಮಣ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣನ ಜೊತೆಗಿರತಕ್ಕಂತಹ ಬಲರಾಮ, ಅಲ್ಲಿ ಬಲರಾಮನೂ ಕೂಡ ವಾಸ್ತವಿಕವಾಗಿ ಅಣ್ಣನಾಗಿದ್ದರೂ ಕೂಡ ಅವನಲ್ಲಿ ಬಲರಾಮನಲ್ಲಿರತಕ್ಕಂತಹ ಅಂಶ ಯಾವುದು ಅಂತ ಕೇಳಿದರೆ ಅಲ್ಲಿ ಶೇಷ. ಆ ಶೇಷನ ಅವನ ಆಯುಧ, ಬಲರಾಮನ ಆಯುಧ ಯಾವುದು ಅಂತ ಕೇಳಿದರೆ ಹಲಾಯುಧ ಅಂತ ಹೇಳ್ತಾರೆ. ಶೇಷನ ಆಯುಧ ಹಲ, ನೇಗಿಲು. ಅಂತಹ ಹಲಾಯುಧಧಾರಿಯಾಗಿರ್ತಕ್ಕಂಥವನು ಬಲರಾಮ, ಶೇಷ. ಅದೇ ರೀತಿಯಾಗಿ ಈ ಎಲ್ಲ ಚಿಂತನೆಗಳನ್ನು ಅಲ್ಲಿ ನಾವು ಎಲ್ಲೇ ಯಾವುದೇ ರೂಪಗಳಿರಲಿ, ವಾಲಿಸುಗ್ರೀವರನ್ನು ಅಥವಾ ಇತರ ಕಪಿಗಳಲ್ಲಾಗಲಿ ಅಥವಾ ಹನುಮಂತನಲ್ಲಾಗಲಿ ಯಾವ ರೂಪಗಳಾದರೂ ಕೂಡ ಆ ರೂಪದಲ್ಲಿ ಅದು ಒಂದು ಅಂಶರೂಪ, ಅವತಾರ ರೂಪ, ಇದೆರಡನ್ನ ನಾವು ಅತೀ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಕೆಲವೊಂದಷ್ಟು ಅಂಶರೂಪಗಳು, ಇನ್ನೊಂದು ಕೆಲವಷ್ಟು ಭಗವಂತನ ಆವೇಶ ರೂಪಗಳು, ಇನ್ನೊಂದಷ್ಟು ಕೆಲವು ಭಗವಂತನ ನೇರ ರೂಪಗಳು. ಹೀಗೆ ನಾವು ಈ ಅಂಶ, ಅವತಾರ, ಆವೇಶ ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಅಗ್ನಿ, ಭೃಗು, ಪ್ರಸೂತಿ, ಅದಾದ ಮೇಲೆ ಬ್ರಹ್ಮದೇವರ ಪುತ್ರರಾಗಿರತಕ್ಕಂತಹ ಸಪ್ತಋಷಿಗಳು, ವೈವಸ್ವತ ಮನು, ವಿಶ್ವಾಮಿತ್ರ ಮುನಿ, ನಿರುತಿ, ತಾರೆ, ಅದಾದ ಮೇಲೆ ಮಿತ್ರನಾಮಕನಾಗಿರತಕ್ಕಂತಹ ಸೂರ್ಯ, ಅಶ್ವಿನಿ ದೇವತೆಗಳು, ಗಣಪತಿ, ಕುಬೇರ, ವಿಶ್ವಕ್ಸೇನ. ಹೀಗೆ ಇದು ತಾರತಮ್ಯದಲ್ಲಿಯೂ ಕೂಡ ನಾವು ನೋಡ್ತೇವೆ. ಎಲ್ಲಿ ಅಂತ ಕೇಳಿದರೆ ಭೃಗುರನಲ ಕುಲೇಂದ್ರ ಪ್ರಸೋದಿಶ್ಚ ನಿತ್ಯಂ ವಿಶ್ವಾಮಿತ್ರೋ ಮರೀಚಿ ಪ್ರಮುಖ ವಿಧಿಸುತ ಸಪ್ತವೈವ ಸುತಾಖ್ಯ ಶೈವಂ ವೈ ಮಿತ್ರತಾರೆ ವರ ನಿರತಿ ನಾಮ ರಾವಹಿ ಚ ಪ್ರಸನ್ನ ವಿಶ್ವಕ್ಸೇನೋಶ್ವಿತೌತೌ ಗಣಪತಿ ಧನ ಪಾ ಉಕ್ತ ಶೇಷಾಶತಸ್ಥ. ಹೀಗೆ ಈ ತಾರತಮ್ಯ ಸ್ತೋತ್ರದಲ್ಲಿಯೂ ಕೂಡ ಈ ವಿಚಾರವನ್ನು ನಾವು ನೋಡಿದ್ದೇವೆ. ಅಲ್ಲಿ ವಿಶ್ವಾಮಿತ್ರ ಋಷಿಗಳು, ಅದಾದ ಮೇಲೆ ಮಿತ್ರನಾಮಕನಾಗಿರತಕ್ಕಂತಹ ಸೂರ್ಯ, ಇನ್ನು ನಿರುತಿ ರಾಕ್ಷಸಾಧಿಪತಿಯಾಗಿರತಕ್ಕಂತಹ ನಿರುತಿ, ನೈಋತ್ಯ ದಿಕ್ಕಿನ ಅಧಿಪತಿಯಾಗಿರತಕ್ಕಂತಹ ದೇವತೆ ತಾರ, ಬೃಹಸ್ಪತಿ ಪತ್ನಿಯಾಗಿರ್ತಕ್ಕಂತಹ ತಾರ, ಅದಾದ ಮೇಲೆ ಕುಬೇರ. ಹೀಗೆ ಈ ಒಂದು ಕಕ್ಷೆ, ಈ ಒಂದು ತಾರತಮ್ಯದ ಸಂಗ್ರಹವನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಕೆಲವೊಂದಷ್ಟು ದೇವತೆಗಳನ್ನು ಬಿಟ್ಟು ಕೂಡ ದೇವತೆಗಳನ್ನು ಹೇಳ್ತಾರೆ. ಅದು ಶತಸ್ಥರಾಗಿರ್ತಕ್ಕಂತಹ ಸೋಮಪಾನಾರ ದೇವತೆಗಳು, ಮನುಗಳು, ಉಚಚ್ಛ ಋಷಿ, ಶವನ ಋಷಿ, ಅದಾದ ಮೇಲೆ ಕರ್ಮಜ ದೇವತೆಗಳು, ಅದಾದ ಮೇಲೆ 100 ಚಕ್ರವರ್ತಿಗಳು, ಪರ್ಜನ್ಯ ಎಂಬಂತಹ ಸೂರ್ಯ, ಗಂಗಾ, ಅದಾದ ಮೇಲೆ ಆದಿತ್ಯ, ಅದಾದ ಮೇಲೆ ಆದಿತ್ಯನಾಗಿರ್ತಕ್ಕಂತಹ ಸೂರ್ಯ,
ಯವಪತ್ನಿಯಾಗಿರತಕ್ಕಂತಹ ಶ್ಯಾಮಳಾದೇವಿ, ಚಂದ್ರಪತ್ನಿಯಾಗಿರತಕ್ಕಂತಹ ರೋಹಿಣೀ ದೇವಿ, ಅನಿರುದ್ಧ ಪತ್ನಿಯಾಗಿರತಕ್ಕಂತಹ ಉಷಾದೇವಿ ಇವರನ್ನು ಹೇಳ್ತಾರೆ. ಉಕ್ತಶೇಷ ಶತಸ್ಥ 100 ಮಂದಿ ದೇವತೆಗಳಿದ್ದಾರೆ. ಅದಾದ ಮೇಲೆ ಇತರೆಯೇ ತದವರವನಶ್ಚಾವನೋಚಿತ ಸಂಜ್ಞೋ ವೈನ್ಯೋಯ ಕಾರ್ತವೀರ್ಯ ಕ್ಷಿತಿಪತಿ ಶಸಬಿಂದು ಪ್ರಿಯಾದಿವ್ರತೋಥೋ ಎಂಬುದಾಗಿ ಅಲ್ಲಿಯೂ ಕೂಡ ಆ ದೇವತಾ ತಾರತಮ್ಯವನ್ನು ಅಲ್ಲಿ ಹೇಳ್ತಾರೆ. ಹೀಗೆ ಆ ದೇವತಾ ತಾರತಮ್ಯವನ್ನು ದೇವತಾ ಕಕ್ಷಾ ತಾರತಮ್ಯವನ್ನು ನಾವು ಅರಿತುಕೊಳ್ಳಬೇಕು, ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಅಗ್ನಿಪತ್ನಿಯಾಗಿರತಕ್ಕಂತಹ ಸ್ವಾಹಾದೇವಿ, ಚಂದ್ರಪುತ್ರನಾಗಿರತಕ್ಕಂತಹ ಬುಧ, ಅದಾದ ಮೇಲೆ ನಾಮಾಭಿಮಾನಿಯಾಗಿರ್ತಕ್ಕಂತಹ ಉಷಾದೇವಿ, ಛಾಯಾಪುತ್ರನಾಗಿರ್ತಕ್ಕಂತಹ ಶನೈಶ್ಚರ, ಹೀಗೆ ಇವರನ್ನು ಹೇಳ್ತಾರೆ. ಅಲ್ಲಿ ಛಾಯಾಪುತ್ರ ಶನೈಶ್ಚರ ಸೂರ್ಯನ ಅಲ್ಲಿ ಎಲ್ಲರಿಗೂ ಕೂಡ ಇವರ ಈ ಪುಷ್ಕರ ದೇವತೆಗಳು, ಆಜಾನಜ ದೇವತೆಗಳು, ಕರ್ಮಾಭಿಮಾನಿ ದೇವತೆಗಳು ಅಂತ ಹೇಳಿಕೊಂಡು ಇವರನ್ನು ಇಲ್ಲಿ ಸಂಧಿಗಳಲ್ಲಿ ಇವರ ಕಕ್ಷಾ ತಾರತಮ್ಯವನ್ನು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಆಜಾನಜರ ದೇವತೆಗಳು, ಅಗ್ನಿಪುತ್ರರು, 100 ಮಂದಿ ಅಗ್ನಿಪುತ್ರರು, ಗೋಪಿಕಾ ಸ್ತ್ರೀಯರು, ಚಿರಪಿತೃಗಳು, ಇನ್ನು ಋಷಿಗಳು, ದೇವಗಂಧರ್ವರು, ಮನುಷ್ಯ ಗಂಧರ್ವರು. ಅದೇ ಇದು ಭಗವಂತನ ದಾಸರು ಎಂಬುದಾಗಿ ಈ ಮನುಷ್ಯೋತ್ತಮ ಕಕ್ಷೆಯಲ್ಲಿ ಅವರನ್ನು ಹೇಳ್ತಾರೆ. ಇದು ಯಾರಿಗೆ ಇವರೆಲ್ಲರೂ ಕೂಡ ಏನಾಗಿದ್ದಾರೆ ಕೇಳಿದರೆ ರಮಾನಿವಾಸನ ದಾಸವರ್ಗ. ರಮಾನಿವಾಸ ಭಗವಂತನಿಗೆ ಅವರು ದಾಸರಾಗಿರತಕ್ಕಂಥವರು. ಇವರೆಲ್ಲರೂ ಕೂಡ ಭಗವಂತನ ದಾಸರಾಗಿ ಭಗವಂತನ ಆಜ್ಞಾ ಪರಿಪಾಲಕರಾಗಿರ್ತಕ್ಕಂಥವರು ಎಂಬುದಾಗಿ ಹೇಳ್ತಾರೆ. ಸರಿ, ಇವರನ್ನೆಲ್ಲ ಯಾಕೆ ಹೇಳ್ತೀರಿ? ಎಲ್ಲ ದೇವರನ್ನು ತಿಳ್ಕೊಳ್ಳೋದು ಸರಿ. ದೇವತೆಗಳನ್ನು ಅದೇ ರೀತಿಯಾಗಿ ಅವರ ಕಕ್ಷಾ ತಾರತಮ್ಯವನ್ನು ತಿಳ್ಕೊಂಡು ಏನಾಗಬೇಕು, ಅದರಿಂದ ಆಗಬೇಕಾಗಿರತಕ್ಕಂತಹ ಉಪಕಾರ ಏನೂ ಇಲ್ಲ. ಅದನ್ನು ತಿಳ್ಕೊಂಡು ಏನಾಗಬೇಕು ಅಂತ ಕೇಳಿದರೆ ಅದಕ್ಕೆ ಅನುಕ್ರಮಣಿಕ ತಾರತಮ್ಯವನ್ನು ಹೇಳಿದರೆ ಏನು, ಅವರೋಹಣ ತಾರತಮ್ಯವನ್ನು ತಿಳ್ಕೊಂಡ್ರೆ ತುಂಬ ಉಪಕಾರ ಇದೆ ಅಂತ ಹೇಳ್ತಾರೆ. ಅನುಕ್ರಮಣಿಕ ತಾರತಮ್ಯವ ಅನುದಿನದಿ, ಅದರ ನಿತ್ಯದಲ್ಲಿಯೂ ಕೂಡ ಯಾರು ಚಿಂತನೆಯನ್ನು ಮಾಡ್ತಾರೆ, ಅದರ ಉಪಾಸನೆಯನ್ನು ದೈನಂದಿನ ವ್ಯವಸ್ಥೆಯಲ್ಲಿ ಯಾರು ಇಟ್ಟುಕೊಳ್ಳುತ್ತಾರೆ ಅವನಿಗೆ ಸದ್ಭಕ್ತಿಪೂರ್ವಕ ಅವನಿಗೆ ಭಕ್ತಿ ಜ್ಞಾನಾದಿಗಳು ಲಭಿಸ್ತವೆ. ಧರ್ಮಾರ್ಥ ಕಾಮಾದಿಗಳು ಅವನಿಗೆ ಬೇಕಾಗಿರತಕ್ಕಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷ ಇತ್ಯಾದಿ ಎಲ್ಲ ಫಲಗಳು ಅವನಿಗೆ ಲಭಿಸ್ತವೆ ಎಂದು ಹೇಳ್ತಾರೆ. ಈ ಎಲ್ಲ ಧರ್ಮಾರ್ಥ ಕೇವಲ ಭಗವಂತನನ್ನು ತಿಳ್ಕೊಳ್ಳುವುದು ಅವಶ್ಯಕನೇ. ಅದೇ ರೀತಿಯಾಗಿ ದೇವತಾ ತಾರತಮ್ಯದ ಕಕ್ಷೆಯನ್ನೂ ಕೂಡ ಅತೀ ಮುಖ್ಯವಾಗಿ ಅನುಸಂಧಾನ ಮಾಡಿಕೊಳ್ಳಬೇಕು. ಅನುಸಂಧಾನ ಮಾಡಿಕೊಂಡಾಗ ಅವನಿಗೆ ಮುಖ್ಯವಾಗಿರತಕ್ಕಂತಹ ಮೋಕ್ಷ, ಧರ್ಮಾರ್ಥ ಕಾಮಗಳೂ ಲಭಿಸ್ತವೆ. ಅದರ ಜೊತೆಗೆ ಮುಖ್ಯವಾದದ್ದು ಮೋಕ್ಷವೂ ಕೂಡ ಅವನಿಗೆ ಲಭಿಸ್ತದೆ ಎಂಬಂತಹ ವಿಚಾರವನ್ನು ದಾಸರು ನಮಗೆ ಎಲ್ಲ ಶಾಸ್ತ್ರ ಹಿನ್ನೆಲೆಯಲ್ಲಿ ಏನು ನಾವು ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ ಚ ಪುನಃ ಪುನಃ ಎಂಬಂತಹ ಮಾತನ್ನು ನಾವು ಹೇಳುತ್ತೇವೆ. ಇದಮೇಕಂ ಸುನಿಷ್ಪನ್ನಂ ಎಂಬಂತಹ ಮಾತು ಏನು ನಾವು ಅನುಸಂಧಾನ ಮಾಡಿಕೊಡುತ್ತೇವೆ ಅದು ಪೂರ್ಣವಾಗಿ ಅದು ಕಕ್ಷಾ ತಾರತಮ್ಯದ ಹಿನ್ನೆಲೆಯಲ್ಲಿ, ಕಕ್ಷಾ ತಾರತಮ್ಯದ ವ್ಯವಸ್ಥೆಯಲ್ಲಿ ನಾವು ಅನುಸಂಧಾನಕ್ಕೆ ಇಟ್ಟುಕೊಳ್ಳಬೇಕು ಎಂಬಂತಹ ಅಂಶವನ್ನು ತೋರಿಸಿಕೊಡ್ತಾರೆ. ಅದಾದ ಮೇಲೆ ಅಲ್ಲರಿ ಭಗವಂತನನ್ನ ದೇವತೆಗಳ ಕಕ್ಷೆಯ ತಾರತಮ್ಯವನ್ನು ಹೇಳಿದ್ರಿ, ದೇವತೆಗಳಿಗಿಲ್ವ? ಹಾಗಿದ್ರೆ ದೇವತೆಗಳಲ್ಲಿ ತಾರತಮ್ಯ ಯಾವ ರೀತಿಯಾಗಿ? ದೇವತೆಗಳಲ್ಲಿರತಕ್ಕಂತಹ ತಾರತಮ್ಯವನ್ನು ಮತ್ತೆ ಪುನಃ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಮನುಷ್ಯೋತ್ತಮರಿಂದ ಇದನ್ನು ಹೇಳ್ತಾರೆ. ನಾವು ಆರಂಭದಲ್ಲಿ ತಿಳ್ಕೊಂಡಿದ್ದೇವೆ ಯಾವುದು ಅಂತ ಕೇಳಿದ್ರೆ ಒಂದೇ ವಿಷ್ಣು ನಮಾಮಿ ಶ್ರಿಯಂ ಅಥ ಭುವಂ ಬ್ರಹ್ಮವಾಯು ಚ ಒಂದೇ ಎಂಬಂತಹ
ಪ್ರಸಿದ್ಧವಾಗಿ ನಾವು ಈ ತಾರತಮ್ಯದ ಶ್ಲೋಕವನ್ನು ನಾವು ಹೇಳ್ತೇವೆ. ವಂದೇ ವಿಷ್ಣುಂ ನಮಾಮಿ ಶ್ರೀಯಮತಜಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಪಿ ಗರುಡಂ ಅನಂತಂ ಭಜೆ ರುದ್ರದೇವಂ ಎಂಬುದಾಗಿ ಈ ಆರಂಭವಾಗ್ತದೆ. ಇದರಲ್ಲಿ ಈ ಆರಂಭದಲ್ಲಿರತಕ್ಕಂತಹ ವಿಚಾರವನ್ನು ಹೇಳ್ತಾರೆ. ಯಾರೆಲ್ಲ ಬರ್ತಾರೆ ಅಂತ ಕೇಳಿದ್ರೆ, ದೇವತಾ ಕಕ್ಷೆಯಲ್ಲಿ ಏನು ಆಚಾರ್ಯರ ಮತಾನುಯಾಯಿಗಳಾಗಿರ್ತಕ್ಕಂತಹ ಜಾನಿಷ್ಠೇಷ್ಟರ ಪದಕಮಲಕ್ಕೆ ನಮಸ್ಕಾರವನ್ನು ಮಾಡಿ, ಅಷ್ಟು ಮಾತ್ರವಲ್ಲದೆ ಸೋಮಪಾನಾರ್ಹ ದೇವತೆಗಳ ಪಾದಕಮಲಗಳಿಗೆ ನಮಸ್ಕಾರವನ್ನು ಮಾಡಿ, ತತ್ವಾಭಿಮಾನಿ ದೇವತೆಗಳ ನಮಸ್ಕಾರ, ಅದಾದ ಮೇಲೆ ಪಾರ್ವತೀ ದೇವಿ, ಷಣ್ ಮಹಿಷಿಯರು, ರುದ್ರದೇವರು, ಭಾರತೀ ವಾಯುದೇವರು, ಬ್ರಹ್ಮದೇವರು, ಲಕ್ಷ್ಮೀನಾರಾಯಣ, ಹೀಗೆ ಎಲ್ಲ ಏನು ನಾವು ನಿತ್ಯದಲ್ಲಿಯೂ ಕೂಡ ಹೇಳುವಂತಹ ಪ್ರಸಿದ್ಧವಾಗಿರತಕ್ಕಂತಹದ್ದು. ಪೃಥ್ವೀ ಮಂಡಲ ಮಧ್ಯಸ್ಥ ಪೂರ್ಣಬೋಧಮತಾನುಗಾ ವೈಷ್ಣವಾ ವಿಷ್ಣುದಯ. ಯಾರು ದೇವರನ್ನು ಅತ್ಯುತ್ಕಟವಾಗಿ ನಂಬುತ್ತಾರೆ, ದೇವರನ್ನು ಅಚಲವಾಗಿ ನಂಬತಕ್ಕಂಥವರು, ದೇವರನ್ನು ಬಿಟ್ಟು ಇನ್ನು ಯಾರನ್ನೂ ಶರಣ ಹೊರದೇ ಇರತಕ್ಕಂಥವರು ಯಾರಿದ್ದಾರೆ, ಅಂತಹ ಜ್ಞಾನಿಗಳ ವ್ಯವಸ್ಥೆಗೆ ಇವರನ್ನು ಮುಂದಿಟ್ಟುಕೊಂಡು ನಮಸ್ಕಾರವನ್ನು ಮಾಡಿ ಮುಂದೆ ದೇವತಾ ಕಕ್ಷೆಯ ತಾರತಮ್ಯವನ್ನು ತಿಳಿಸಿಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಭಗವಂತನ ಸಾಮರ್ಥ್ಯ, ಭಗವಂತನ ಹಿರಿಮೆಯನ್ನು ಹೇಳುತ್ತಾ ಇದ್ದಾರೆ. ಏನು ಭಗವಂತನ ಹಿರಿಮೆ, ಭಗವಂತನ ಸಾಮರ್ಥ್ಯ ಯಾವುದು ಅಂತ ಕೇಳಿದ್ರೆ, ಶ್ರೀಮತಾಂಬರ ಭಗವಂತ ಶ್ರೀ. ಯಾರು ಶ್ರೀ ಅಂತ ಹೇಳಿದರೆ ಲಕ್ಷ್ಮೀದೇವಿ. ಅವರಲ್ಲಿಯೂ ಕೂಡ ಭಗವಂತ ಶ್ರೇಷ್ಠನಾಗಿರತಕ್ಕಂಥವನು. ಅಂತಹ ಶ್ರೀಮತಾಂಬರನಾಗಿರತಕ್ಕಂಥವನು. ಹೇಳ್ತಾರೆ ಐತರೇಯೋಪನಿಷತ್ತಿನಲ್ಲಿ ಈ ಮಾತು ಬರ್ತದೆ. ಏನು ಅಂತ ಕೇಳಿದರೆ, ಹೃದಯಂ ಬ್ರಹ್ಮೇತ್ಯಾರುಣಯೋ ಬ್ರಹ್ಮಾ ಹೈವತಾ ಈ ಊರ್ಧ್ವಂ ದೇವ ಉದಸರ್ಪತೆ ತಚ್ಛಿರಃ ಆಶ್ರಯತ ಯಚ್ಛಿರಃ ಆಶ್ರಯತ ತಚ್ಛಿರೋ ಭವತೆ ತಚ್ಛಿರತಃ ಚಿರಸ್ತ್ವಂ ತಾ ಏತಾಃ ಶೀರ್ಷಂಶ್ರಿಯಃ ಶ್ರುತಾಂಶ್ಚಕ್ರುಃ ಶ್ರೋತಂ ಮನೋ ವಾಕ್ ಪ್ರಾಣಃ ಶ್ರಯಂತೆ ಅಸ್ಮಿನ್ ಶ್ರಿಯೋ ಏವಂ ಏತಚ್ಛಿರತಃ ಚಿರಸ್ತ್ವಂ ವೇದ. ಭಗವಂತನನ್ನು ಶ್ರೀ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದರೆ, ಶ್ರೀ ಅಂತ ಹೇಳಿದರೆ ಸಂಪತ್ತು ಅಂತ ಅರ್ಥ. ಯಾವುದು ಸಂಪತ್ತು? ಸಂಪತ್ತು ಇಂದ್ರಿಯಗಳು, ಇಂದ್ರಿಯಗಳೇ ಸಂಪತ್ತು. ಅಂತಹ ಇಂದ್ರಿಯ ಸಂಪತ್ತನ್ನು ಹೇಳ್ತಾರೆ. ಯಾರು ಭಗವಂತ ಎಲ್ಲ ಇಂದ್ರಿಯಗಳಿಗೆ ಋಷಿಕೇಶ, ಭಗವಂತ ಋಷಿಕಾಳ ಈಶಃ, ಅಂತಹ ಋಷಿಕೇಶನಾಗಿರ್ತಕ್ಕಂತಹ ಭಗವಂತ ಎಲ್ಲ ಶ್ರೀಪದೇ ಸತ್ಕಾಮಿತಪ್ರದ, ಕಾಮಿತಪ್ರದ ಹೌದು. ಭಗವಂತ ಕಾಮಿತಪ್ರದ ಅಂತ ಹೇಳಿದರೆ, ಕೇಳಿದ್ದನ್ನೆಲ್ಲವನ್ನೂ ಕೇಳಿದ ಹಾಗೆ ಕೊಟ್ಟು ಬಿಟ್ಟರೆ ಆವಾಗ ಬೆಲೆ ಇಲ್ಲ. ಅದಕ್ಕೆ ಭಗವಂತ ಸತ್ಕಾಮಿತಪ್ರದ ಎಂಬಂತಹ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಏನು ಸತ್ಕಾಮಿತಪ್ರದ ಅಂತ ಕೇಳಿದರೆ, ಸತ್ ಯಾವುದು, ಸತ್ ಯಾವುದು ಕೇಳಲಿಕ್ಕೆ ಯೋಗ್ಯ, ಯಾವುದು ನಮಗೆ ಪಡೆದುಕೊಳ್ಳಲಿಕ್ಕೆ ಯೋಗ್ಯ, ಯಾವುದು ನಮಗೆ ಅರ್ಹತೆ ಇದೆ, ಅಂತಹ ಸತ್ಕಾಮಿತಪ್ರದ ಭಗವಂತ ಸಜ್ಜನರ ಕಾಮನೆಗಳನ್ನು ಭಗವಂತ ಈಡೇರಿಸ್ತಾನೆ. ಆದ್ದರಿಂದ ಭಗವಂತ ಸತ್ಕಾಮಿತಪ್ರದ ಎಂಬಂತಹ ವಿಶೇಷಣವನ್ನು ಹೇಳ್ತಾರೆ. ಅದಾದ ಮೇಲೆ ಸತ್ಕಾಮಿತಪ್ರದ ಸೌಮ್ಯ ಸೋಮಪಾನಾರ್ಹ, ಭಗವಂತ ಸೌಮ್ಯ ಅಂತ ಕರೀತಾರೆ. ಯಾಕೆ ಭಗವಂತನನ್ನು ಸೌಮ್ಯ ಅಂತ ಕರೀತಾರೆ ಅಂತ ಕೇಳಿದರೆ, ಸೋಮಪಾನಾರ್ಹ ದೇವತೆಗಳಿಗೆ ಎಲ್ಲವನ್ನೂ ಕೂಡ ಕೊಡ್ತಾರೆ. ಅಷ್ಟು ಮಾತ್ರವಲ್ಲದೆ ಸತ್ಕಾಮಿತಪ್ರದ ಸದಿದಿ ಪ್ರಾಣ ಸತ್, ವಾಯುದೇವರಿಗೆ ಪ್ರಿಯರಾದವರು, ವಾಯುದೇವರ ಅತಾನುಯಾಯಿಗಳು,
ವಾಯುದೇವರನ್ನ ಆಶ್ರಯಿಸಿದವರು. ಆದ್ದರಿಂದ ಸತ್ಕಾಮಿತ ಪ್ರದ ಭಗವಂತ ಸತ್ ಯಾರು ಪ್ರಾಣದೇವರನ್ನ ಆಶ್ರಯಿಸಿದ್ದಾರೆ, ಯಾರು ಹನುಮಂತನನ್ನ ಆಶ್ರಯಿಸಿದ್ದಾರೆ, ಯಾರು ಆಚಾರ್ಯ ಮಧ್ವರನ್ನ ಆಶ್ರಯಿಸಿದ್ದಾರೆ, ಅಂಥವರ ಕಾಮನೆಗಳನ್ನು ಭಗವಂತ ಅದನ್ನು ಈಡೇರಿಸ್ತಾನೆ. ಆದ್ದರಿಂದ ಭಗವಂತ ಸತ್ಕಾಮಿತ ಪ್ರದ ಅಂತ ಹೇಳ್ತಾರೆ. ಅದಾದ ಮೇಲೆ ಸೌಮ್ಯ, ಭಗವಂತ ಸೌಮ್ಯ ಯಾಕೆ ಅಂತ ಕೇಳಿದರೆ ಸೋಮ ಪಾನಾರ ದೇವತೆಗಳಿಗೆ ಅವನು ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಸೌಮ್ಯ ತ್ರಿಕಗುಪ್ಧಾಮ, ಮೂರು ಧಾಮಗಳನ್ನು ಯಾವುದೆಲ್ಲ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಈ ಮೂರು ಧಾಮಗಳನ್ನು ಆಶ್ರಯಿಸಿದವನು ಭಗವಂತ. ಮೂರು ಲೋಕಗಳಿಗೆ ಆಶ್ರಯ. ತ್ರಿಕಗುಪ್ ಭಗವಂತನಿಗೆ ತ್ರಿಕಗುಪ್ಧಾಮ ಅಂತ ಹೆಸರು. ಏನು ಅವನು ತ್ರಿಕಗುಪ್ಧಾಮ ಅಂತ ಕೇಳಿದ್ರೆ ಮೂರು ಶ್ವೇತದ್ವೀಪ, ಅನಂತಾಸನ, ವೈಕುಂಠಾದಿಗಳಲ್ಲಿ ಭಗವಂತ ನೆಲೆಸಿದ್ದಾನೆ. ಅಂತಹ ತ್ರಿಕಗುಪ್ಧಾಮ ಅಂತವನಿಗೆ ಹೆಸರು. ಅದಾದ ಮೇಲೆ ತ್ರಿಚತುಷ್ಪಾದ, ಭಗವಂತನಿಗೆ ತ್ರಿಚತುಷ್ಪಾತ್ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಮೃತಂ ದಿವಿ ಅಂತ ಹೇಳ್ತಾರೆ. ಪುರುಷ ಸೂಕ್ತದಲ್ಲಿ ಬರುವಂತಹ ಮಾತು ತ್ರಿಚತುಷ್ಪಾತ್. ಮೂರು ಚತುಷ್ಪಾತ್ ಏನು? ಗಾಯತ್ರಿ ನಾಮಕೋ ವಿಷ್ಣು ಏವಂ ಷಡ್ವಿಧ ಉಚ್ಯತೆ ತ್ರಿಭಿಸ್ವರೂಪದಾದಿಶ್ಚ ಭಿನ್ನೇನೈಕೇನ ಚೈವೈ. ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾತ್ ಸಂಪ್ರಕೀರ್ತಿತಃ ಭಿನ್ನಪಾದಃ ಸರ್ವಜೀವ ತಸ್ಯ ಸಾದೃಶ್ಯಮಾತೃತಃ ಸ್ವರೂಪವಾದ ವಿಷ್ಣೋಸ್ತು ಶ್ರೇಯೋಹಿ ದಿವಿ ಸಂಸ್ಥಿತ. ಮೂರು ಲೋಕಗಳಲ್ಲಿ ತಾನು ಮೂರು ಸ್ವರೂಪಗಳನ್ನು ಇಟ್ಟವನು. ಎಲ್ಲೆಲ್ಲಿಟ್ಟಿದ್ದಾನೆ ಅಂತ ಕೇಳಿದ್ರೆ ಭಗವಂತ ಅವನು ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾತ್, ಎಲ್ಲ ಜೀವರುಗಳಲ್ಲಿ ತಾನು ತನ್ನ ಭಿನ್ನಾಂಶವನ್ನು ಇಟ್ಟಿದ್ದಾನೆ. ಸ್ವರೂಪವಾದ ವಿಷ್ಣೋಸ್ತು ದಿವಿ ಸಂಸ್ಥಿತ, ದಿವಿಯಲ್ಲಿದೆ. ಇಂತಹ ಎಲ್ಲ ಭಿನ್ನಾಂಶಗಳು ಸ್ವರೂಪಾಂಶಗಳು ಭಿನ್ನಾಂಶರಾಗಿರತಕ್ಕಂತಹ ಜೀವರಾಶಿಗಳಲ್ಲಿ, ಸ್ವರೂಪಾಂಶಗಳಿಂದ ಭಿನ್ನಾಂಶರಾಗಿರತಕ್ಕಂತಹ ಜೀವರಾಶಿಗಳಲ್ಲಿ ತನ್ನ ಅಂಶವನ್ನು ಇಟ್ಟಿದ್ದಾನೆ. ಆದ್ದರಿಂದ ಭಗವಂತ ತ್ರಿಚತುಷ್ಪಾತ್ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನ ಮೂರು ಪಾದ, ನಾಲ್ಕು ಪಾದಗಳನ್ನು ಭಗವಂತ ಹೊಂದಿದ್ದಾನೆ. ಚರಿತ, ಪಾವನ ಚರಿತ, ಭಗವಂತನ ಚಾರಿತ್ರ್ಯ ನಾಶ ಇಲ್ಲ, ಅದು ಹಾಳಾಗಲಿಲ್ಲ. ಚಾರಿತ್ರ್ಯ, ಸಚ್ಚಾರಿತ್ರ್ಯ ಉಳ್ಳವನು ಭಗವಂತ. ಭಗವಂತನಿಗೆ ಸಚ್ಚಾರಿತ್ರ್ಯವನ್ನು ಕೊಡಲಿಕ್ಕೆ ನಾವ್ಯಾರು? ಭಗವಂತನ ಚಾರಿತ್ರ್ಯ ಅದು ಯಾವತ್ತೂ ಕೂಡ ಒಂದೇ ರೀತಿಯಾಗಿ ಇರುವಂತಹದ್ದು. ಭಗವಂತ ಪಾವನ ಚರಿತ, ಯಾರು ಭಗವಂತನನ್ನ ಪಾವನ ಚರಿತ್ರೆ ಎಂಬುದಾಗಿ ಹೇಳ್ತಾರೋ ಅಂಥವರಿಗೆ ಭಗವಂತ ಅವರ ಚಾರಿತ್ರ್ಯವನ್ನ ಚೆನ್ನಾಗಿ ಇರಿಸ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನನ್ನ ನಾವು ಉಪಾಸನೆ ಮಾಡಬೇಕು. ಹೀಗೆ ದೇವರನ್ನು ನಾವು ಚಿಂತನೆ ಮಾಡಬೇಕು. ಇದಾದ ಮೇಲೆ ಮುಂದೆ ಹೇಳ್ತಾರೆ ಚಾರು ಅಂಗಗಳು ಚೆನ್ನಾಗಿದೆ. ಇರಬೇಕಾದಂತಹ ಅಂಗಗಳು, ಕಣ್ಣು ಕಿವಿ ಮೊದಲಾದಂತಹ ಅವಯವಗಳು. ಚಾರ್ವಂಗ ಅಂಗ, ಚಾರು ಅಂಗ. ಯಸ್ಯ ಅಂಗ ಚಾರು ವರ್ತತೆ ಸಹ ಚಾರುವಂಗ. ನಾವು ಅನಿಸ್ತೇವೆ, ನಾವು ಭ್ರಮೆಗೆ ಒಳಗಾಗ್ತೇವೆ, ನಾವೇ ಸೌಂದರ್ಯ ಉಳ್ಳವರು ಅಂತ ಹೇಳಿಕೊಂಡು. ಆದರೆ ಭಗವಂತ ಸೌಂದರ್ಯ, ಅವನು ಸೌಂದರ್ಯ ಸಾರಂ. ಭಗವಂತ ಸೌಂದರ್ಯ ಸಾರ. ಚಾರ್ವಂಗ, ಭಗವಂತನ ಅಂಗಗಳು ಅದು ಚಾರು. ಎಲ್ಲ ಅಂಗಗಳು ಕೂಡ ಭಗವಂತನದ್ದು ಚಾರು. ಆದ್ದರಿಂದ ಭಗವಂತನಿಗೆ ಚಾರ್ವಂಗ ಅಂತ ಹೆಸರು. ಮುಂದೆ ಹೇಳ್ತಾರೆ ಒಂದೊಂದು ಹೆಸರುಗಳು ಕೂಡ
ಗೋಮತಿ ಪ್ರಿಯ. ಗೋ ಯಾವುದು? ಗೋ ಮಾತುಗಳು, ವೇದಗಳು ಯಾವುದಕ್ಕೆ ನಾಶ ಇಲ್ಲವೋ ಅಂತಹ ಮಾತುಗಳು, ಸಾತ್ವಿಕವಾದಂತಹ ಮಾತುಗಳು. ಸಾತ್ವಿಕವಾದಂತಹ ಮಾತು ಯಾವುದು ಅಂತ ಕೇಳಿದರೆ ಆ ವೇದಗಳು ವೇದಾನುಸಾರಿಯಾಗಿರತಕ್ಕಂತಹ ಬುದ್ಧಿ ಉಳ್ಳವನು ಅಂತ ಹೇಳ್ತಾರೆ. ಯಾರ ಜ್ಞಾನ ವೇದಗಳಿಗೆ ಸರಿಯಾಗಿದೆಯೋ ಅಂತವನು ಗೋಮತಿ ಪ್ರಿಯ. ಭಗವಂತ ಗೌಣ. ಯತ್ರ ಗೌಣ ಶಬ್ದಕ್ಕೆ ಏನರ್ಥ? ಯತ್ರ ಗುಣ ವರ್ತಂತೆ ಸಹ ಗೌಣ. ಯಾರಲ್ಲಿ ಗುಣಗಳಿದೆಯೋ ಅವನು ಗೌಣ. ಏ ಗುಣಾನಾಮ ಜಗತ್ ಪ್ರಸಿದ್ಧ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾತ್ ಮಹಾಭಾಗವತ ಪ್ರಬರಹಂ ಶ್ರೀಮಂತಮೇನಂ ಹನುಮಂತಮಾಹು ಅಂತ ಪ್ರಾಣದೇವರನ್ನು ಹೇಳ್ತಾರೆ. ಆದರೆ ಭಗವಂತನನ್ನು ನಾವು ಹೇಳಬೇಕು. ಏ ಗುಣಾನಾಮ, ಭಗವಂತನಲ್ಲಿರತಕ್ಕಂತಹ ಗುಣಗಳಲ್ಲಿ ಇನ್ಯಾರೂ ಇಲ್ಲ. ಆದ್ದರಿಂದ ಭಗವಂತ ಗೌಣ. ಯಾರಲ್ಲಿ ಗುಣಗಳು ಆಶ್ರಯಿಸಿದೆಯೋ, ಯಾರು ಗುಣಗಳಿಗೆ ಮುಖ್ಯಾಶ್ರಯನೋ ಅವನು ಗೌಣ. ಆದ್ದರಿಂದ ಭಗವಂತ ಗೌಣ. ಮುಂದೆ ಹೇಳ್ತಾರೆ ಗೌಣ ಗುರುತಮ. ಗುರುತಮೋ ಧಾಮ. ಭಗವಂತ ಗುರುತಮ. ಯಾರು? ಗುರು ದೇವದೇವಂ. ಗುರುತಮ ಗುರುಂ ದೇವದೇವಂ ನಮಾಮಿ. ಗುರುತಮ ಗುರುಂ. ಭಗವಂತ ಗುರುತಮೋ ಧಾಮ. ವೇದವ್ಯಾಸ ರೂಪಿಯಾಗಿರತಕ್ಕಂತಹ ಭಗವಂತ ಗುರುತಮ ಶ್ರೇಷ್ಠ. ಆದ್ದರಿಂದ ಗುರುತಮ ಅಂತ ಹೇಳ್ತಾರೆ. ಇಂತಹ ಭಗವಂತ ಸಾಮವೇದೋಸ್ಮಿ, ವೇದಾನಾಂ ಸಾಮವೇದೋಸ್ಮಿ. ಕೃಷ್ಣ ಹೇಳುವಂತಹ ಮಾತು ಸಾಮಗಾನಲೋಲ ಪ್ರಿಯ. ವೇದಾನಾಂ ಸಾಮವೇದೋಸ್ಮಿ. ಸಾಮ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಸಾಮ ಅಂದರೆ ಪ್ರಾಣದೇವರು. ಯಾರು? ಸಮತ್ವಾತ್ ಸಾಮ. ಎಲ್ಲರಲ್ಲಿಯೂ ಕೂಡ ಸಮಾನವಾಗಿರತಕ್ಕಂಥವರು ಸಾಮ. ವಾಯುದೇವರು. ಅಂತಹ ವಾಯುದೇವರಿಗೆ ಭಗವಂತ ಸಾಮವೇದ ಅಭಿಮಾನಿಯಾಗಿರತಕ್ಕಂತಹ ವಾಯುದೇವರು, ಅವರಿಗೂ ಕೂಡ ಮುಖ್ಯ ನಿಯಾಮಕನಾಗಿರತಕ್ಕಂಥವರು ಭಗವಂತ. ಆದ್ದರಿಂದ ವಾಯುದೇವರಿಗೆ ಸಾಮ ಅಂತ ಹೆಸರು. ವಾಯುದೇವರ ಅವತಾರವಾಗಿರತಕ್ಕಂತಹ ಶ್ರೀಮದ್ ಆಚಾರ್ಯರಿಂದ ರಚಿತವಾಗಿರತಕ್ಕಂತಹ ಸ್ತೋತ್ರಕ್ಕೆ ಭಗವಂತ ಒಲಿತಾನೆ. ಆದ್ದರಿಂದ ಭಗವಂತ ಸಾಮಗಾನ ಲೋಲ. ಹೀಗೆ ಭಗವಂತ ಸಾಮಗಾಯನ ಲೋಲ. ಯಾರು ಭಗವಂತನನ್ನ ಸಾಮ ಅಂತ ಹೇಳ್ತಾರೋ, ಯಾರು ಭಗವಂತನನ್ನ ಸಾಮನಾಮಕನಾಗಿ ಎಲ್ಲಿ ಪ್ರಾಣದೇವರಲ್ಲಿ ಭಗವಂತನನ್ನ ಉಪಾಸನೆ ಮಾಡ್ತಾರೋ ಅಂಥವರಿಗೆ ಭಗವಂತ ಉಳಿತಾನೆ. ಆದ್ದರಿಂದ ಭಗವಂತ ಸಾಮಗಾನ, ಸಾಮಗಾಯನ ಎಂಬುದಾಗಿ ನಾವು ಅನ್ವಯವನ್ನು ಮಾಡಿಕೊಳ್ಳಬೇಕು. ಹೀಗೆ ಭಗವಂತನ ಒಂದೊಂದು ಶಬ್ದಗಳು ಕೂಡ ನಮಗೆ ಅರ್ಥಾನುಸಂಧಾನ, ಇದು ನಮಗೆ ಯಥಾರ್ಥವಾಗಿರತಕ್ಕಂತಹ ರೀತಿಯನ್ನು ತೋರಿಸಿಕೊಡುವಂತಹದ್ದು. ಆದ್ದರಿಂದ ಸಾಮಗಾಯನ ಲೋಲ ಸರ್ವಸ್ವಾಮಿ. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಸರ್ವಸ್ವಾಮಿ. ಸ್ವಂ. ಯಾರು ಸ್ವಂ? ಎಲ್ಲ ಜೀವರಾಶಿಗಳನ್ನು ಸ್ವಂ ಈಯತೆ, ಎಲ್ಲರನ್ನೂ ಕೂಡ ಅಲುಗಾಡಿಸ್ತಾನೆ, ಎಲ್ಲರನ್ನೂ ಕೂಡ ಈರ ಪ್ರೇರಣೆ, ಎಲ್ಲರಿಗೂ ಕೂಡ ಪ್ರೇರಯತಿ. ಯಾರು? ಮತ್ತೆ ಪುನಃ ಪ್ರಾಣದೇವರು. ಯಾರು? ಸರ್ವಸ್ವಾಮಿ. ಭಗವಂತ ಎಲ್ಲದಕ್ಕೂ ಕೂಡ ಅಧಿಪತಿ, ಎಲ್ಲರಿಗೂ ಕೂಡ ಭಗವಂತ ಮುಖ್ಯಾಧಿಪತಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸ್ವಾಮಿ ಮಮ ಕುಲದೈವ ಸಂತೈಸುವುದು ಸಜ್ಜನರ. ಇದು ಜಗನ್ನಾಥದಾಸರು ಭಗವಂತನನ್ನ ಒಂದು 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 ಶಬ್ದದಿಂದ ನಮಗೆ ತೋರಿಸಿಕೊಟ್ಟಿರತಕ್ಕಂತಹದ್ದು. ಆದ್ದರಿಂದ ನಾವು ದೇವರನ್ನ ಹೀಗೆ ಗೋಮತಿ, ಏನು ವೇದವಾಣಿ, ಸಕಲ ವೇದಾಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೂ ಕೂಡ ಭಗವಂತ
ಪ್ರೀತಿ ಪಾತ್ರ. ಆದ್ದರಿಂದ ಗೋಮತಿ ಪ್ರಿಯ. ಗೋವುಗಳು ಮಾತುಗಳು ನಿರ್ದಿಷ್ಟವಾದ ಮಾತುಗಳು ಯಾವುದು ಅಂತ ಕೇಳಿದ್ರೆ ಯಾವುದರಲ್ಲಿ ದೋಷವಿಲ್ಲವೋ, ಯಾವುದು ದೋಷರಹಿತವೋ ಅಂತಹ ಮಾತುಗಳು ಪುರಾಣಗಳು, ಅದೇ ರೀತಿಯಾಗಿ ವೇದಗಳು. ಇಂತಹ ವೇದಗಳಿಗೆ ಭಗವಂತ ಮಾತಿಗೆ ಅಭಿಮಾನಿ, ಲಕ್ಷ್ಮೀದೇವಿಗೆ ಅಭಿಮಾನಿ, ವೇದಗಳಿಗೆ ಅಭಿಮಾನಿ ಎಂಬುದನ್ನು ತೋರಿಸಿಕೊಡ್ತಾರೆ. ಅದಾದ ಮೇಲೆ ಭಗವಂತ ಗೌಡ, ಎಲ್ಲೇ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಕ್ಷೀರಾಬ್ಧಿಶಾಯಿ ಯತ್ರ ಗುಣ ವರ್ತಂತೆ ಸಹ ಗೌಣ. ಯಾರಲ್ಲಿ ಗುಣಗಳು ಆಶ್ರಯಿಸಿಕೊಂಡಿದೆಯೋ ಅವನು ಗೌಣ. ಗೌಣ ಶಬ್ದಕ್ಕೆ ಮೇಲ್ನೋಟದ ಅರ್ಥವನ್ನು ಇಟ್ಟುಕೊಂಡ್ರೆ ಲೆಕ್ಕಕ್ಕಿಲ್ಲದ್ದು ಎಂಬುದಾಗಿ ಅರ್ಥ ಬರ್ತದೆ. ಆದರೆ ಗೌಣ ಶಬ್ದಕ್ಕೆ ಆ ಅರ್ಥ ಅಲ್ಲ. ಮತ್ತೇನು ಅರ್ಥ ಅಂತ ಕೇಳಿದ್ರೆ ಯತ್ರ ಗುಣ ವರ್ತಂತೆ, ಯಾರಲ್ಲಿ ಗುಣಗಳು ಆಶ್ರಯಿಸಿಕೊಂಡುಂಟು ಅಂತಹ ಗುಣಗಳಿಗೆ ಮುಖ್ಯಾಶ್ರಯ ಎಂಬುದನ್ನು ತೋರಿಸಿಕೊಟ್ಟಾಗುತ್ತದೆ. ಆದ್ದರಿಂದ ಭಗವಂತ ಗೌಣ. ಹೀಗೆ ಭಗವಂತನನ್ನ ಆ ರೂಪದಿಂದ ಎಲ್ಲ ಭೂಮಿಗೆ ಆನಂದವನ್ನು ಕೊಟ್ಟಿರತಕ್ಕಂಥವನು. ಹೀಗೆ ಭಗವಂತನ ಬೇರೆ ಬೇರೆ ಶಬ್ದಗಳ ರೂಪಗಳನ್ನು ಅರ್ಥ ಮಾಡಿಕೊಂಡು ನಾವು ಅನುಸಂಧಾನ ಮಾಡಿಕೊಂಡಾಗ ನಮಗೆ ಆ ಎಲ್ಲ ಅನುಗ್ರಹಕ್ಕೆ ಕಾರಣವಾಗಿದೆ ಎಂಬಂತಹ ವಿಚಾರವನ್ನು ದಾಸರು ತೋರಿಸಿಕೊಡ್ತಾ ಇದ್ದಾರೆ. ಮುಂದಿನ ಚಿಂತನೆಯನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.